ಹಾಯ್ ಫ್ರೆಂಡ್ಸ್, ಇವತ್ತು ಎಗ್ ಗೀ ರೋಸ್ಟ್ ಮಾಡುವ. ಎಸ್, ಸಂಡೇ ನೀವು ಖಂಡಿತವಾಗಿ ಇವತ್ತು ಮಾಡ್ತೀರಾ. ತುಂಬಾ ಈಸಿಯಾಗಿದೆ, ಟೇಸ್ಟಿ ಕೂಡ ಆಗಿದೆ ಇದು. ಈ ರೆಸಿಪಿಯನ್ನು ನೀವು ಟ್ರೈ ಮಾಡಿದ ಮೇಲೆ ಕಮೆಂಟ್ ಮಾಡಲಿಕ್ಕೆ ಮರಿಬೇಡಿ. ವಿಡಿಯೋವನ್ನು ಪೂರ್ತಿ ನೋಡಿ ಕೊನೆಗೊಂದು ಲೈಕ್ ಕೊಟ್ಟು ಬಿಡಿ, ಆಯಿತಾ. ಬಿಸಿಯಾದ ಪ್ಯಾನಿಗೆ 10 ರಿಂದ 12 ಘಾಟಿ ಮೆಣಸನ್ನು ಹಾಕ್ಕೊಂಡು ಡ್ರೈ ಆಗಿ ಹುರ್ಕೊಳ್ಳುವ. ಎಣ್ಣೆ ಹಾಕಲಿಕ್ಕಿಲ್ಲ. ಕರೆಕ್ಟಾಗಿ ಕ್ರಿಸ್ಪಿಯಾದ ನಂತರ ಒಂದು ಪ್ಲೇಟಿಗೆ ತೆಗೆದಿಡ್ತಾ ಇದ್ದೇನೆ. ಅದೇ ಪ್ಯಾನಿಗೆ ಅರ್ಧ ಟೇಬಲ್ ಸ್ಪೂನ್ ಕಾಳು ಮೆಣಸು, 1.5 ಟೇಬಲ್ ಸ್ಪೂನಷ್ಟು ಜೀರಿಗೆ, 1 ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಬೀಜ, 1 ಬಿರಿಯಾನಿ ಎಲೆ, 3 ಲವಂಗ, ಚಕ್ಕೆ ಏಲಕ್ಕಿ ಏನು ಹಾಕಲಿಕ್ಕಿಲ್ಲ. ಇಷ್ಟು ವಸ್ತುಗಳನ್ನು ಹಾಕ್ಕೊಂಡು ಇದನ್ನು ಅಷ್ಟೇ ಡ್ರೈ ಆಗಿ ಮೀಡಿಯಮ್ ಫ್ಲೇಮಲ್ಲಿ ರೋಸ್ಟ್ ಮಾಡಿಕೊಳ್ಳುವ. ಅದನ್ನು ತೆಗೆದಿಟ್ಟೆ. ಅದಕ್ಕೆ ಈಗ 1 ಮುಷ್ಟಿಯಷ್ಟು ಕರಿಬೇವನ್ನು ಹಾಕಿದೆ. ನೋಡಿ, ಎಲ್ಲವನ್ನು ಪ್ಲೇಟಿಗೆ ಹಾಕಿಟ್ಕೊಂಡಿದ್ದೇನೆ. ಹದ ಬಿಸಿ ಇರುವಾಗಲೇ ಅದನ್ನು ನಾನು ಚೆನ್ನಾಗಿ ಪುಡಿ ಮಾಡ್ಕೊಂಡಿದ್ದೇನೆ. ನೋಡಿ, ಫುಲ್ ತಣ್ಣಗಾಗಲಿಕ್ಕೆ ಬಿಡಲಿಲ್ಲ. ಈಗ ಒಂದು ಬಿಸಿಯಾದ ಪ್ಯಾನಿಗೆ ನಾನು 5 ಟೇಬಲ್ ಸ್ಪೂನ್, ದೊಡ್ಡ ಚಮಚದಲ್ಲಿ 5 ಚಮಚದಷ್ಟು ತುಪ್ಪವನ್ನು ಹಾಕಿ 1 ಟೇಬಲ್ ಸ್ಪೂನ್ನಷ್ಟು ಸೋಂಪನ್ನು ಹಾಕಿದೆ, ಬಡ ಸೊಪ್ಪು, ಸ್ವಲ್ಪ ಕರಿಬೇವು ಘಮ ಅಂತದಲ್ಲ. 2 ಮೀಡಿಯಮ್ ಸೈಜ್ನ ಈರುಳ್ಳಿಯನ್ನು ಸಣ್ಣಗೆ ಕಟ್ ಮಾಡ್ಕೊಂಡು ಹಾಕ್ಕೊಂಡು ಟ್ರಾನ್ಸ್ಲೂಸೆಂಟ್ ಆಗುವವರೆಗೆ ಹುರ್ಕೊಂಡೆ. 2 ಟೊಮೆಟೊ ಹಣ್ಣನ್ನು ಹಸಿಯಾಗಿಯೇ ಪ್ಯೂರಿ ಮಾಡಿಕೊಂಡು ಹಾಕಿದ್ದೇನೆ, ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿದಷ್ಟೇ. 1 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಚೆನ್ನಾಗಿ ಒಂದು ಮಿಕ್ಸ್. ಅರ್ಧ ಟೇಬಲ್ ಸ್ಪೂನಷ್ಟು ಅರಶಿನ ಪುಡಿ, ನಾವು ಮಿಕ್ಸಿಯಲ್ಲಿ ಪುಡಿ ಮಾಡಿದಂತಹ ಮಸಾಲ ಪೌಡರ್, ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೊನೆಗೆ ಅಡ್ಜಸ್ಟ್ ಮಾಡ್ಕೊಳ್ಬಹುದು ಫ್ರೆಂಡ್ಸ್. ಸರಿಯಾಗಿ ಮಿಕ್ಸ್ ಮಾಡುವ. ಹಸಿ ವಾಸನೆ ಎಲ್ಲ ಹೋಗಬೇಕು, ಎಣ್ಣೆ ಬಿಟ್ಕೊಳ್ಬೇಕು. ಮಸಾಲ ಸೈಡಲ್ಲಿ ಎಣ್ಣೆ ನಿಲ್ತದೆ, ಅಷ್ಟರವರೆಗೆ ಇದನ್ನು ನಾವು ಕುಕ್ ಮಾಡ್ಕೊಳ್ಳುವ. ಈಗ ಹೀಗಾಗಿದೆ ನೋಡಿ. ನಂತರ ನಾನು ಬೇಯಿಸಿದ 6 ಮೊಟ್ಟೆಯನ್ನು ಹಾಕ್ಕೊಂಡಿದ್ದೇನೆ. ಸ್ವಲ್ಪ ಬೇಕಿದ್ದರೆ ಸ್ಲಿಟ್ ಮಾಡ್ಕೊಳ್ಳಿ. ಮಸಾಲವನ್ನು ಕರೆಕ್ಟಾಗಿ ಎಲ್ಲ ಮೊಟ್ಟೆಯು ತಾಗುವಂತೆ ಸ್ಪ್ರೆಡ್ ಮಾಡಿದ್ದೇನೆ. ಮೇಲಿನಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಒಂದು 2 ನಿಮಿಷ ಕುಕ್ ಮಾಡಿದರೆ ಬಿಸಿ ಬಿಸಿಯಾದ ಖಾರವಾದ ಎಗ್ ಘೀ ರೋಸ್ಟ್ ಡ್ರೈ ಆಗಿ ರೆಡಿಯಾಗಿದೆ. ಗಂಜಿ ಜೊತೆ, ಅನ್ನದ ಜೊತೆ ಟೇಸ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.